ಕಳೆದ ಒಂದು ವರ್ಷದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಸಿಕ್ಕಾಪಟ್ಟೆ ಏರಿದಷ್ಟು ವೇಗದಲ್ಲಿ ಕೆಲ ದಿನಗಳಿಂದ ಕುಸಿತ ಕಾಣುತ್ತಿವೆ. ಈ ಅಮೂಲ್ಯ ಲೋಹಗಳ ಬೆಲೆಯನ್ನ ಕಟ್ಟಿ ಹಾಕುವುದು ಸಾಧ್ಯವೇ ಇಲ್ಲ ಎಂದುಕೊಳ್ಳುತ್ತಿರುವ ಹೊತ್ತಲ್ಲೇ ಭರ್ಜರಿ ಕುಸಿತ ಆಗಿದೆ. ಹೂಡಿಕೆದಾರರು ಲಾಭಕ್ಕೆ ಮಾರಿಕೊಳ್ಳುತ್ತಿರಬಹುದು ಎಂದು ಮೇಲ್ನೋಟಕ್ಕೆ ತೋರುತ್ತದೆ. ಆದರೆ ಕಾಮೆಕ್ಸ್ ಮಾರುಕಟ್ಟೆಯಲ್ಲಿ ಪ್ಯಾನಿಕ್ ಸೆಲ್ ಆಫ್ ಆಗಿರುವುದು ಕಂಡು ಬಂದಿದೆ. ಪ್ಯಾನಿಕ್ ಸೆಲ್ ಆಫ್ ಎಂದ್ರೆ ಹೂಡಿಕೆದಾರರು ಯಾವುದೋ ಆತಂಕದಿಂದ ತಮ್ಮ ಹೂಡಿಕೆಯನ್ನ ಹಿಂಪಡೆಯುತ್ತಿರುವುದಾಗಿದೆ. ಇನ್ನು ಕಮಾಡಿಟಿ ಎಕ್ಸ್ಚೇಂಜ್ ಅಥವಾ ಕಾಮೆಕ್ಸ್ ನಲ್ಲಿ ಗೋಲ್ಡ್ ಫ್ಯೂಚರ್ಸ್ ಮತ್ತು ಸಿಲ್ವರ್ ಫ್ಯೂಚರ್ಸ್ ಸಖತ್ ಕುಸಿತ ಕಂಡಿವೆ. ಸೋಮವಾರ ಒಂದೇ ದಿನ ಈ ಒಂದು ಡೆರಿವೇಟಿವ್ಸ್ ಟ್ರೇಡಿಂಗ್ ನಲ್ಲಿ ಬೆಲೆ ಶೇಕಡಾ 2ರಿಂದ 5ರಷ್ಟು ಇಳಿಕೆಯಾಗಿದೆ. ಇಲ್ಲಿಂದ ಶುರುವಾದ ನಡುಕವು ಇಟಿಎಫ್ ಹೂಡಿಕೆದಾರರಿಗೆ ಭಯಭೀತಗೊಳಿಸಿದೆ. ಸಿಲ್ವರ್ ಇಟಿಎಫ್ ಮತ್ತು ಗೋಲ್ಡ್ ಇಟಿಎಫ್ ಗಳಿಂದ ಲೆಕ್ಕವಿಲ್ಲದಷ್ಟು ಹೂಡಿಕೆಗಳು ಹೊರ ಹೋಗಿವೆ. ಹೀಗಾಗಿ ಈ ಎರಡು ಲೋಹಗಳ ಬೆಲೆ ಗಣನೀಯವಾಗಿ ಇಳಿಕೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕಳೆದ ಒಂದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಏರಲು ಕಾರಣವಾಗಿದ್ದೆ ಈ ಇಟಿಎಫ್ಗಳು. ಈಗ ಇದೇ ಇಟಿಎಫ್ಗಳು ಇವೆರಡು ಲೋಹಗಳ ಬೆಲೆ ಕುಸಿತಕ್ಕೆ ಎಡೆ ಮಾಡಿಕೊಟ್ಟಿವೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ದ ಫೆಡರಲ್ ರಿಸರ್ವ್ ನ ಚೇರ್ಮನ್ ಸ್ಥಾನ ಬದಲಾವಣೆಯಾಗಿದ್ದು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಟ್ರಂಪ್ ಮಾತು ಕೇಳುವ ಕೆವಿನ್ ವಾರ್ಷ್ ಎನ್ನುವವರು ಹೊಸ ಚೇರ್ಮನ್ ಆಗಲಿದ್ದಾರೆ ಎನ್ನುವ ಸುದ್ದಿ ಬಂದ ಬೆನ್ನಲ್ಲೇ ಗೋಲ್ಡ್ ಫ್ಯೂಚರ್ಸ್ ಮತ್ತು ಸಿಲ್ವರ್ ಫ್ಯೂಚರ್ಸ್ ಬೆಲೆ ವ್ಯತ್ಯಯಕ್ಕೆ ಕಾರಣವಾಯಿತು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.